ಮೊದಲು ನಿಮ್ಮೆಲ್ಲರಿಗೂ ಬೆಳಗ್ಗೆ ನಮ್ಮ ಕರೆಯನ್ನು ಹೋಗ್ಬಿಟ್ಟು ಬಂದಿರುವಂಥ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಿ, ಈ ಹೊಸ ಚಿತ್ರ ಪದ್ಮಗಂಧಿ ಇದರ ಒಂದೆರಡು ಕುರಿತಾದಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಪದ್ಮಗಂಧಿ ಎಲ್ಲರಿಗೂ ಗೊತ್ತಿದೆ, ಪದ್ಮ ಪುಷ್ಪ, ಗಂಧಿ ಅದಕ್ಕೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಕಮಲ ಪುಷ್ಪವನ್ನು ಕುರಿತಂತಹ ಚಿತ್ರ ಇದು. ಏನು ಒಂದು ಹೂವನ್ನು ಕುರಿತು ಚಿತ್ರ ಮಾಡೋದಾ, ಏನಿದೆ ಅದರಲ್ಲಿ ಅಷ್ಟೊಂದು ಒಂದೆಲ್ಲ ಖಂಡಿತ ಕೇಳ್ತಾರೆ. ಅದಕ್ಕೋಸ್ಕರವಾಗಿ ನಾನು ಪ್ರಾಸ್ತಾವಿಕವಾಗಿ ಪ್ರಾರಂಭದ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳ್ತಾ ಇದ್ದೇನೆ. ಈ ಕಮಲ ಪುಷ್ಪ ತುಂಬ ವಿಶೇಷವಾಗಿರುವಂಥದ್ದು. ಈಗ ನೋಡಿ, ನಮ್ಮ ಪ್ರಕೃತಿನಲ್ಲಿ ಎರಡು, ಹೂವು, ಹಕ್ಕಿ, ಈ ಜಗತ್ತನ್ನೇ ಸುಂದರಗೊಳಿಸಿರುವಂಥ ಎರಡು ವಸ್ತುಗಳು, ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವಂಥದ್ದು. ಅದರಲ್ಲಿ ಹೂವುಗಳಂತೂ ಆಹ್ಲಾದತೆಯನ್ನು ಉಂಟು ಮಾಡುವಂಥದ್ದು, ಅದರ ಪರಿಮಳದಿಂದ, ಅದರ ಒಂದು ದೃಷ್ಟಿಯಿಂದ, ಅದರ ಸೊಗಸಿನಿಂದ ಇಷ್ಟು ಕೋಮಲವಾಗಿರುವಂಥದ್ದು. ನಮ್ಮ ಜೀವನನೇ ಪಾವನವಾಗುತ್ತೆ, ಸಾರ್ಥಕವಾಗುತ್ತೆ ಪುಷ್ಪಗಳೊಡನೆ ಇದ್ದರೆ ಅನ್ನೋಷ್ಟರ ಮಟ್ಟಿಗೆ. ಹಾಗೆ ಸಹಸ್ರಾರು ಪುಷ್ಪಗಳಿರುವಾಗ, ಪ್ರಾಚೀನ ಕಾಲದಿಂದ ಇವತ್ತಿನವರೆಗೂ ಹೊಸ ಹೊಸ ಪುಷ್ಪಗಳ ಆವಿರ್ಭಾವ ಆಗ್ತಾ ಇರುವಾಗ ಈ ಕಮಲದ್ದೇನು ವಿಶೇಷ ಅಂತ ಸಹಜವಾಗಿ ಪ್ರಶ್ನೆ ಕೇಳ್ತೀವಿ. ಅದಕ್ಕೋಸ್ಕರವಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ದೇಶದಲ್ಲಿ ಒಂದು ವಿಶೇಷ ಸ್ಥಾನ ಇದೆ ಈ ಕಮಲ ಪುಷ್ಪಕ್ಕೆ. ಹಾಗೆ ನೋಡಿದ್ರೆ ವೆರಿ ಫ್ಯೂ ಫ್ಲವರ್ಸ್ ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ಸಿವಿಲೈಸೇಷನ್ಸ್ ಆ್ಯಂಡ್ ದೇ ಹ್ಯಾವ್ ಕ್ರಿಯೇಟೆಡ್ ಅನ್ ಇಂಪ್ರಿಂಟ್ ಆನ್ ಗ್ರೇಟ್ ಸಿವಿಲೈಸೇಷನ್ಸ್. ಅದರಲ್ಲಿ ಕಮಲವೂ ಒಂದು. 7 ಫ್ಲವರ್ಸ್ ಅಂತ ಒಂದು ಪುಸ್ತಕ ಸಿಕ್ತು ನನಗೆ. ಇದರಲ್ಲಿ ಅವರು 7 ಪುಷ್ಪಗಳನ್ನು ಹೇಳ್ತಾರೆ, ಅದರಲ್ಲಿ ಕಮಲ ಒಂದು. ಈಜಿಪ್ಷಿಯನ್ ಸಿವಿಲೈಸೇಷನಲ್ಲಿ ಈ ನೀಲಕಮಲ, ನೈಲ್ ನದಿ ತೀರದಲ್ಲಿ ಬೆಳೆಯುವಂಥ ನೀಲಕಮಲ ಒಂದು ವಿಶೇಷವಂತೆ. ನಮ್ಮ ದೇಶದಲ್ಲಿ ಹೀಗೆ ಇನ್ನು ಬೇರೆ ಬೇರೆ ದೇಶಗಳಲ್ಲಿದೆ. ನಮ್ಮ ದೇಶದಲ್ಲಂತೂ ಈ ಕಮಲಕ್ಕೆ ಎಲ್ಲ ವಿಧವಾದಂಥ ಉಪಸ್ಥಿತಿನೂ ಇದೆ. ಅಂದರೆ ಇಟ್ ಈಸ್ ಡಿವೈನ್, ಇಟ್ ಈಸ್ ಸ್ಪಿರಿಚುವಲ್, ಇಟ್ ಈಸ್ ಬ್ಯೂಟಿಫುಲ್, ಇಟ್ ಈಸ್ ಸಿಗ್ನಿಫಿಕೆಂಟ್, ಇಟ್ ಈಸ್ ಸಿಂಬಾಲಿಕ್. ಏನು ಹೇಳ್ತೀರಾ ಇದರ ಬಗ್ಗೆ? ಒಂದೆರಡು ಅದಕ್ಕೆ ಸೂಚಕವಾಗಿ ಹೇಳ್ಬೋದು. ಈಗ ನೋಡಿ, ಸೃಷ್ಟಿ ಆರಂಭ ಆಗೋದು ಬ್ರಹ್ಮನಿಂದ ಅಂತ ಹೇಳ್ತೀವಿ ನಾವು. ಆ ಬ್ರಹ್ಮನೇ ಸರಸಿಜಾಸನ, ಪದ್ಮನಾಭ ಅದರಲ್ಲಿ ಕೂತಿರುವಂಥದ್ದು. ತಿರುವನಂತಪುರದಲ್ಲಿ ಪದ್ಮನಾಭ ಟೆಂಪಲ್ ಇದೆ. ಅಂದರೆ ಸೃಷ್ಟಿಕರ್ತನ ಆಸನವೇ ಸರಸಿ ಅಂತ, ಅಂದರೆ ಸರಸಿಜಾಸನ, ಕಮಲಾಸನ ಅಂತ. ಅಲ್ಲಿಂದ ಆರಂಭವಾಗಿ ಇವತ್ತು ನಾವು ಸಿನಿಮಾ ಮಾಡ್ತಿದ್ದೀವಲ್ಲ, ಈ ಸಿನಿಮಾದ ಬೆಸ್ಟ್ ಅವಾರ್ಡ್ಸ್ ಏನು ಹೇಳಿ? ಗೋಲ್ಡನ್ ಲೋಟಸ್ ಅಲ್ವೇ? ಇಲ್ಲಿವರೆಗೂ, ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಈ ಕಮಲದ ಪ್ರೆಸೆನ್ಸ್ ಅನ್ನ, ಇದರ ಉಪಸ್ಥಿತಿಯನ್ನ, ಇದರ ವಿಶೇಷ ಸ್ಥಾನವನ್ನ ಎಷ್ಟು ಚೆನ್ನಾಗಿ ಉಳಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನೋಡಿ. ಅದು ಒಂದು. ಅದರಿಂದ ಅದರ ಜೊತೆಗೆ ಈ ಸಿವಿಲಿಯನ್ ಅವಾರ್ಡ್ಸ್ ಇದೆಯಲ್ಲ, ಇದನ್ನ ನೋಡಿ, ಪದ್ಮ, ಪದ್ಮಭೂಷಣ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಇದೆಲ್ಲವೂ ಕೂಡ ಕಮಲವೇ. ನನಗೆ ಬಹಳ ಆಶ್ಚರ್ಯ ಆಯಿತು. ನಾನು ಇದ್ರ ಬಗ್ಗೆ, ನಾನು ಸಂಸ್ಕೃತದ ವಿದ್ಯಾರ್ಥಿ, ಭಾಷೆಗಳನ್ನ ಸ್ವಲ್ಪ ಆಸಕ್ತಿಯಿಂದ ನೋಡ್ತಾ ಇರ್ತೇನೆ. ಇದು ನನಗೆ ಬಹಳ ಕುತೂಹಲಕರವಾಗಿ ಕಾಣ್ತು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದನ್ನ ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಭ್ಯತೆಯಲ್ಲಿ, ನಮ್ಮ ಈ ಸಹಸ್ರಾರು ವರ್ಷಗಳ ಪಯಣದಲ್ಲಿ ಇಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರಲ್ಲ, ಏನಿರ್ಬೋದು ಇದರ ಮುಖ್ಯತೆ, ಪ್ರಾಮುಖ್ಯ ಏನಿರ್ಬೋದು ಅಂತ ಸ್ವಲ್ಪ ನಾನು ಆಲೋಚನೆ ಮಾಡಕ್ಕೆ ಹೊರದಾಗ ತುಂಬಾ ವಿಷಯಗಳು ಹೊರಗೆ ಬಂತು. ತಂತ್ರ, ಮಂತ್ರ, ಸಾಹಿತ್ಯ, ಸಂಗೀತ, ನೃತ್ಯ, ಕಲೆ, ಯಾವುದು ಬೇಕು ನಿಮಗೆ, ಆಯುರ್ವೇದ, ಪ್ರತಿಯೊಂದರಲ್ಲೂ ಕೂಡ ಕಮಲ ಪುಷ್ಪದ ಉಪಸ್ಥಿತಿ ಇದೆ. ಅದರ ಪ್ರಯೋಜನಗಳನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಯಿತು. ಅದನ್ನೆಲ್ಲ ಸೇರಿಸಿ ಇದು ತುಂಬಾ ಸೊಗಸಾಗಿರುವಂತಹ ಒಂದು ಚಿತ್ರವಾಗಬಹುದು ಇದನ್ನೆಲ್ಲ ಹೇಳಿದ್ರೆ ಅಂತ. ಅದಕ್ಕೋಸ್ಕರವಾಗಿ ಚಿತ್ರ ಮಾಡೋದಕ್ಕೆ ಹೊರಟಿದ್ದು. ಆದರೆ ಚಿತ್ರ ಸುಮ್ಮನೆ ಆಗೋದಿಲ್ಲ, ಬರೀ ಮಾಹಿತಿ ಕೊಟ್ಟರೆ ಚಿತ್ರ ಆಗೋದಿಲ್ಲ. ಸಿನಿಮಾ ನೋಡಿರೋರು ನಿಮ್ಗೆಲ್ಲರಿಗೂ ಗೊತ್ತು. ಅದನ್ನು ಸುಂದರವಾದಂಥ ಕಥೆಯಾಗಿ ಹೇಗೆ ಹೆಣಿಬೇಕು ಅನ್ನೋದಕ್ಕೆ ನಾನು ಸುಚೀಂದ್ರ ಪ್ರಸಾದ್ ಅವರನ್ನ ಸಹಾಯ ತಗೊಂಡೆ. ಅವರು ತುಂಬ ಸೊಗಸಾದಂಥ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ. ಇವತ್ತು ಇಲ್ಲಿ ಕೂತ್ಕೊಂಡು ನಿಮ್ಮೆಲ್ಲರ ಮುಂದೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಿರ್ದೇಶಕರಾದಂಥ ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು, ಈ ಕಮಲ ಒಂದೇ ಒಂದು ಹೇಳ್ತೀವಲ್ಲ, ಚಿತ್ರದಲ್ಲಿ ಬರುತ್ತೆ. ಈಗ ನೋಡಿ, ಮಹಾಭಾರತದಲ್ಲಿ ನಮಗೆ ವಾರ್ಫೇರ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ವ್ಯೂಹಗಳ ರಚನೆ ಬೇಕಾದಷ್ಟು ಮಾಡ್ತಾರಲ್ವಾ. ಅದರಲ್ಲಿ ಗರುಡ ವ್ಯೂಹ ಇದೆ, ಚಕ್ರವ್ಯೂಹ ಅಂತ ಎಲ್ಲರೂ ಕೇಳೇ ಇದ್ದೀರಿ. ಪದ್ಮವ್ಯೂಹ ಅಂತಿದೆ. ನೀವು ಯೋಗ ತಗೊಳ್ಳಿ, ನಾನು ತಂತ್ರ ಮಂತ್ರ ಯೋಗ ಅಂತೆಲ್ಲ ಹೇಳೋದ್ನಲ್ಲ, ಅದಕ್ಕೆ ಐ ಆಮ್ ಜಸ್ಟ್ ಇಲ್ಲಸ್ಟ್ರೇಟಿಂಗ್ ಮೈ ಮೆನ್ಷನಿಂಗ್ ಆಫ್ ಪಾಯಿಂಟ್ಸ್. ಏನಂತ ಹೇಳಿದ್ರೆ, ಈ ಇದರಲ್ಲಿ ಎತ್ತುಕೊಳ್ತಾನೆ ಯೋಗದಲ್ಲಿ ಪದ್ಮಾಸನ ಅಂತ ಹಾಕ್ತಾರೆ. ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ. ಪದ್ಮಾಸನ ಒಂದು ಸ್ಥಿರವಾದರೆ ಮಿಕ್ಕ ಎಲ್ಲ ಯೋಗಾಸನಗಳು ಸುಲಭ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹೀಗೆ
ಯಾವುದೇ ತಗೊಳ್ಳಿ ಎಲ್ಲವೂ ಕೂಡ ಅದು ದೇಹಕ್ಕೆ ನಮ್ಮ ಮನಸ್ಸಿಗೆ ಉಪಯೋಗವಾಗುವಂಥ ಸ್ವಾಸ್ಥ್ಯವನ್ನು ನೀಡುವಂಥ ಎಲ್ಲದಲ್ಲೂ ಕೂಡ ಪದ್ಮದ ಸಂಬಂಧ ಇದೆ ಅನ್ನೋದು. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸನ್ನು ಆಕರ್ಷಿಸಿದ್ದು ಅಂತ ಹೇಳಿದ್ರೆ 1857 ವಾರ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಇಟ್ ಈಸ್ ಡಿಸ್ಕ್ರೈಬ್ಡ್ ಅಸ್ ದಿ ಫಸ್ಟ್ ಇಂಡಿಪೆಂಡೆನ್ಸ್ ವಾರ್ ಅಂತ. ಅದಕ್ಕಂತೂ ಮೊದಲು ಇತ್ತು. ತಾತ್ಯಾ ಟೋಪೆ, ಮಂಗಲ್ ಪಾಂಡೆ ಇವರೆಲ್ಲ ಸೇರ್ಕೊಂಡು ಮಾಡಿದ್ದು, ಝಾನ್ಸಿ ರಾಣಿ, ನಾನಾ ಸಾಹೇಬ್ರು ಇವರೆಲ್ಲ. ಇಲ್ಲಿ ಆಶ್ಚರ್ಯಕರವಾದಂಥ ಒಂದು ಘಟನೆ ನಡೀತು. ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಇರೋದಿಲ್ಲ. ಏನಂತ ಹೇಳಿದ್ರೆ, ಅವತ್ತಿನ ಕಾಲಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ನಮ್ಮದಿತ್ತಲ್ಲ, ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ ದಿ ಈಸ್ಟ್ ಇಂಡಿಯಾ ಆಫ್ಟರ್ ಸಿರಾಜುದ್ದೀನ್ ಇದು ಆದಮೇಲೆ, ಕ್ಲಾಸಿಕ್ ಅದನ್ನು ಆದಮೇಲೆ ಮರಾಠರ ಕೈಯಲ್ಲಿ ಸಾಕಷ್ಟು ಶಕ್ತಿ ಇದ್ದರೂ ಕೂಡ ಬ್ರಿಟಿಷರು ತಗೊಂಡ್ಬಿಟ್ರು. ಈಗ ಅವ್ರಿಗೆ ಎಷ್ಟು ಇವ್ರ ಅಟ್ರಾಸಿಟೀಸ್ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನಿಜವಾಗ್ಲೂ ಈ ತಾತ್ಯಾ ಟೋಪೆ ಇಂಥವ್ರಿಗೆಲ್ಲ ನಾವು ಇಷ್ಟೆಲ್ಲ ಚೆನ್ನಾಗಿದ್ದವ್ರು ಈ ರೀತಿ ಆಗ್ಬೇಕಂತ ಅವರು ಸಿಡಿದೇಳ್ತಾರೆ. ಆ ಸಂದರ್ಭದಲ್ಲಿ ಇಡೀ ಸೈನ್ಯ ಬ್ರಿಟಿಷರ ಕೈಯಲ್ಲಿತ್ತು. ಇವರು ಸಿಡಿದದ್ದು ಏನು ಮಾಡೋದು? ಕೋಪ ಬಂದರೆ ಮೈಪರ್ಚ್ಕೊಳ್ಳೋಕ್ಕಾಗತ್ತಾ? ಅವ್ರು ಯುದ್ಧ ಮಾಡೋಕೆ ಹೋಗ್ತಾರೆ. ಯುದ್ಧ ಮಾಡಬೇಕಾದ್ರೆ ಸೈನ್ಯ ಬೇಕಲ್ಲ. ಆ ಸೈನ್ಯವನ್ನು ಹೇಗೆ ಜಮಾಯಿಸೋದು? ಯಾಕೆಂದ್ರೆ ಇದ್ದಿದ್ದ ಸೈನ್ಯ ಎಲ್ಲವೂ ಕೂಡ ಬ್ರಿಟಿಷರ ಕೈಯಲ್ಲೇ ಇದೆ. ಅದಕ್ಕೋಸ್ಕರವಾಗಿ ದೇ ಯೂಸ್ ಲೋಟಸ್. ಆಪರೇಷನ್ ರೆಡ್ ಲೋಟಸ್ ಅಂತ ಒಂದು ಪುಸ್ತಕ ಬಂದಿದೆ. ಆ ತಾತ್ಯಾ ಟೋಪೆ ವಂಶಸ್ಥರು ಬರೆದಿದ್ದಾರೆ. ಯು ನೋ ಹೌ ಬಡೇ ಜೀನಿಯಸ್ ಥಿಂಗ್ ಅಂತ ಅನಿಸುತ್ತೆ ನನಗೆ. ಅವರು ಈ ಬೆಟಾಲಿಯನ್ಗಳಿಗೆ 20 ಜನ 30 ಜನ ಕವಾಯಿತರು ಮಾಡಿಸ್ತಾ ಇರ್ತಾರಲ್ಲ, ಅಲ್ಲಿಗೆ ಒಂದು ಅಲಾಂಗ್ ವಿತ್ ಸ್ಟಾಕ್ ಅಂದರೆ ದಂಟಿನ ಸಮೇತ ಕಮಲ ಪುಷ್ಪಗಳನ್ನು ಕಳಿಸೋದು. ಅವರು ಮಾಡ್ತಾ ಇರೋವಾಗ ಫಸ್ಟ್ ಇರೋನ ಹತ್ರ ಕೈಯಲ್ಲಿ ಹೇಳೋದು. ಅಲ್ಲಿ ಇರೋರೆಲ್ಲ ಇವರೇ, ಯಾರು ಇಂಡಿಯನ್ಸ್ ಭಾರತೀಯರೇ, ಅವ್ರ ಕಿವಿಯಲ್ಲಿ ಹೇಳೋದು, ನೋಡಪ್ಪ ಇದರಲ್ಲಿ ಪುಷ್ಪ ತಗೋ, ದಂಟನ್ನು ಪಾಸ್ ಮಾಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆವಾಗ ಎಲ್ಲದನ್ನೂ ಅವರು ತಗೊಳ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಯಾರ್ಯಾರು ಪುಷ್ಪನ ದಂಟಿಂದ ತಗೊಳ್ತಾರೋ ಅವರು ಈ ಯುದ್ಧದಲ್ಲಿ, ಭಾರತೀಯರು ಬ್ರಿಟಿಷರ ಮೇಲೆ ಮಾಡ್ತಾ ಇರುವಂಥ ಯುದ್ಧದಲ್ಲಿ ಭಾಗಿಯಾಗ್ತಾರೆ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆ ರೀತಿ ಆಪರೇಷನ್ ರೆಡ್ ಲೋಟಸ್. ಅದಕ್ಕೂ ಲೋಟಸ್ ಏನ? ಸಿ, ಲೋಟಸ್ ಇಸ್ ಎ ಫ್ಲವರ್. ಇಟ್ ಇಸ್ ಎ ಡೆಲಿಕೇಟ್ ಫ್ಲವರ್. ಇಟ್ಸ್ ಎ ಬ್ಯೂಟಿಫುಲ್ ಫ್ಲವರ್. ಇಟ್ಸ್ ಎ ಡಿವೈನ್ ಫ್ಲವರ್. ಇಟ್ಸ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್. ಆದರೆ ಯುದ್ಧಕ್ಕೂ ಕೂಡ ಅದೇ ಬೇಕಾಯ್ತಾ? ದಿಸ್ ಈಸ್ ಸಮಥಿಂಗ್ ವಿಚ್ ಇಂಪ್ಯಾಕ್ಟೆಡ್ ಮಿ ಅಲಾಟ್ ಅಂತ ಹೇಳ್ಬೋದು. ಅದನ್ನ ತಗೊಂಡು ಕೂಡ ನಾವು ಮಾಡಿದ್ದೀವಿ. ಸೊ ಈ ಅಂಶವನ್ನು ಕೂಡ ನಮ್ಮ ಚಿತ್ರದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಹೀಗೆ ಎಲ್ಲಿಂದ ಹೇಳಿದ್ರು ನಾವು ಅದರಲ್ಲಿ ಬರುತ್ತೆ, ರಣಾಂಗಣದಿಂದ ಕ್ರೀಡಾಂಗಣದವರೆಗೆ ಎಲ್ಲಿ ನೋಡಿದ್ರು ಕೂಡ ನಿಮಗೆ ಕಮಲದ ಅದು ನಾವು ಗಣಿಸೇ ಇಲ್ಲ ಸರ್. ನೋಡಿ, ನೀವು ಹೇಳ್ತಾ ಇದ್ದೀರಿ. ಆಕ್ಚುಲಿ ಐ ಸ್ಟಾರ್ಟೆಡ್ ಸೊ ಆಕ್ಚುಲಿ ಅದು BJP ಬಂದಿದ್ದು ಯಾವಾಗ್ರಿ? 84. ಇದಿರೋದು ಸಾವಿರಾರು ವರ್ಷಗಳಿಂದ. ಸೊ ಇಟ್ ಈಸ್ ನಾಟ್ ಸಿನಿಮಾ ಹೇಳಿ ನೀವು BJP ಯಾಕೆ ಹೇಳ್ತೀರಾ? ಅದನ್ನೇ ಸ್ವರ್ಣ ಕಮಲ, ರಜತ ಕಮಲಗಳನ್ನೇ ಕೊಡ್ತೀರಿ. ಅಲ್ಲಿಂದ ಬ್ರಹ್ಮನಿಂದ ಹಿಡಿದು, ಸೃಷ್ಟಿಕರ್ತನಿಂದ ಹಿಡಿದು ಇವತ್ತು ಸಿನಿಮಾ ಅವಾರ್ಡ್ಗಳವರೆಗೆ ನಮಗೆ ಕಮಲನೇ ಬೇಕಾಯ್ತಲ್ಲ ಅನ್ನೋದು ತುಂಬ ಆಶ್ಚರ್ಯಕರವಾಗಿ ಕಂಡು, ತುಂಬ ಕುತೂಹಲ ಮೂಡಿ, ನಾನು ಅದರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಎಲ್ಲ ಹುಡುಕಿ ವಿಷಯಗಳನ್ನೆಲ್ಲ ಸಂಗ್ರಹಿಸಿ, ಆಯುರ್ವೇದದಲ್ಲಂತೂ ನೀವು ನೋಡಬೇಕು, ಕಮಲದ ಔಷಧಿಗಳು ಎಷ್ಟು ಅದ್ಭುತವಾಗಿದೆ ಅಂತ. ಹೀಗೆ ಇದನ್ನ ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ಮಾಹಿತಿ ಕಲೆ ಹಾಕ್ಬೋದು, ಆದರೆ ಅದನ್ನು ಆಕರ್ಷಕವಾದಂತಹ ಸಿನಿಮಾ ಮೀಡಿಯಮಲ್ಲಿ ತರೋದು ಕಷ್ಟದ ಕೆಲಸ. ನಾನು ಸಿನಿಮಾದವಳಲ್ಲ. ಐ ಆಮ್ ಎ ಸ್ಕಾಲರ್, ಐ ವಾಸ್ ಎ ಪ್ರೊಫೆಸರ್. ಅಫ್ಕೋರ್ಸ್ ಈಗಲೂ ಪ್ರೊಫೆಸರ್ ಗಿರಿ ಮಾಡ್ತಾ ಇರ್ತೀನಿ. ಆದರೆ ಸಿನಿಮಾ ಮಾಡಬೇಕಾದ್ರೆ ಯಾರು ಅಂತ ಕೇಳಿದಾಗ ನನಗೆ ಸುಚೇಂದ್ರ ಪ್ರಸಾದ್ ಅವರು ಅವರ ಸಮ್ಮತಿಯನ್ನು ಕೊಟ್ಟರು. ಅದರ ಜೊತೆಗೆ ಪ್ರೋತ್ಸಾಹವನ್ನು ನೀಡಿ ಇದನ್ನು ಮಾಡೋಣ ಅಂತ ತುಂಬ ಪ್ರಯತ್ನ ಪಟ್ಟು ಮನಸ್ಸು ಅವರ ಎಲ್ಲವನ್ನೂ ಹಾಕಿದ್ದಾರೆ ಇದಕ್ಕೆ ಅಂತ. ರಿಯಲಿ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಸುಚೇಂದ್ರ. ಯಾಕೆಂತಂದರೆ ಕನ್ಸೀವಿಂಗ್ ಐಡಿಯಾಸ್ ಈಸ್ ಕ್ವೈಟ್ ಈಸಿ. ಇನ್ ದ ಸೆನ್ಸ್, ನಮ್ಗೇನೋ ಒಂದು ಪ್ಯಾಷನ್ ಇದ್ದರೆ ಯಾವುದಾದ್ರೂ ಅದ್ರ ಬಗ್ಗೆ ಬೇಕಾದಷ್ಟು ಅಧ್ಯಯನ ಮಾಡಿ ನಾವು ತಲೆಗಳಿಗೆ ಹಾಕೋಬಹುದು. ಆದರೆ ಅದನ್ನು ಜನರಿಗೆ ಆಕರ್ಷಕವಾಗಿ ತೋರಿಸೋ ಹಾಗೆ, ಏನು 1 ಗಂಟೆ ಸಿನಿಮಾ ಸುಮ್ಮನೆ ನೋಡ್ತಾರೆ ಜನ, ಅದಕ್ಕೂ ಒಂದು ವಿಶೇಷ ಇರಬೇಕು, ಆಕರ್ಷಣೆ, ಆ ಸೆಳೆತ ಇರೋ ಹಾಗೆ ಸುಂದರವಾಗಿ, ಜೊತೆಗೆ ನಮ್ಮ ಏನು ಮೂಲ ಸ್ರೋತಸ್ಸಿದೆ ಅದನ್ನು ತಪ್ಪದೆ ಅದನ್ನೂ ಇಟ್ಕೊಂಡು, ವಾಟ್ ಐ ಮೀನ್ ಈಸ್ ಸಿನಿಮಾ ಈಸ್ ಅಕಾರ್ಡಿಂಗ್ ಟು ಮೀ ಇಟ್ಸ್ ಎಂಟರ್ಟೈನ್ಮೆಂಟ್, ಎನ್ಲೈಟ್ಮೆಂಟ್ ಆ್ಯಂಡ್ ಎಜುಕೇಟಿವ್. ಇದು 3 ಆಗಿದ್ರೆ ಮಾತ್ರ ಸಿನಿಮಾ ಅಂತ ನನ್ನ ಲೆಕ್ಕದಲ್ಲಿ. ಇದು 3 ಇರಬೇಕು. ಒಂದು ಸಂದೇಶ ಕೊಡಬೇಕು. ಸುಮ್ಮನೆ 3 hours ಕೂತ್ಕೊಂಡು ಸಿನಿಮಾ ಹಾಲಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ನಾವು ಇಂಥ ಒಂದು ಸಿನಿಮಾನ ಮಾಡ್ತಾ ಇರೋದು ತುಂಬ ಕಷ್ಟದ ಕೆಲಸ. ಅದನ್ನು ಸುಚೇಂದ್ರ ಪ್ರಸಾದ್ ಮಾಡಿದ್ದಾರೆ. ನಾನು ಮತ್ತೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾನೆ ಇದ್ದೀನಿ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಆ ಸಿನಿಮಾದಲ್ಲಿ ನಾವು ಹಾಕಿರುವಂಥ ಹಾಡುಗಳಿದೆಯಲ್ಲ,
ಇದು ಸೂಕ್ಷ್ಮವಾದಂಥ ಒಂದು ಕಥಾಚಿತ್ರ, ಅಂದರೆ ಎಲಿಮೆಂಟ್ಸ್ ದಟ್ ಹ್ಯಾವ್ ಗಾನ್ ಇನ್ ಟು ದಿ ಮೇಕಿಂಗ್ ಆಫ್ ದಿ ಮೂವಿ ಅಷ್ಟೇ. ಮಿಕ್ಕಿದ್ದೆಲ್ಲ ನೀವು ಆಮೇಲೆ ನೋಡ್ಬೋದು. ಇದು 2 ಗಂಟೆ ಚಿತ್ರ ಆಗುತ್ತೆ. ಎಲ್ಲ ವಿಷಯಗಳು ಕೂಡ ಪುಂಖಾನುಪುಂಖವಾಗಿ ಅದರಲ್ಲಿ ಬರ್ತಾ ಇರುತ್ತೆ. ಇವತ್ತು ಇದರಲ್ಲಿರುವಂತಹ ಹಾಡುಗಳು, ಅದರ ಒಂದು ತುಣುಕುಗಳನ್ನು ಪ್ರದರ್ಶನ ಮಾಡೋದು, ಅದನ್ನೆಲ್ಲ ತಮ್ಮ ಮುಂದೆ ನಿವೇದಿಸ್ಕೊಳ್ಳೋದು ನಮ್ಮ ಕೆಲಸ ಅಂತ ಭಾವಿಸ್ಕೊಂಡು ಇವತ್ತು ತಮ್ಮನ್ನೆಲ್ಲ ಆಹ್ವಾನಿಸಿದ್ದೀನಿ. ಇವೆಲ್ಲ ಬಂದಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಮಟ್ಟಕ್ಕೆ ಬಂದು ನಿಂತಿದೆಯಲ್ಲ ನಮ್ಮ ಚಿತ್ರ. ನಾನು ಯಾವತ್ತೋ ಇದು 2016ರಲ್ಲಿ ನನ್ನ ತಲೆಗೆ ಬಂದಿದ್ದು, ಇವತ್ತು 2025ರಲ್ಲಿ ಈ ಕೆಲಸ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ತುಂಬ ಹೊತ್ತು ಕಾದಿದೆ. ನನ್ನ ಐಡಿಯಾ ಇಟ್ ಹ್ಯಾಸ್ ವೇಟೆಡ್ ಫಾರ್ ಲಾಂಗ್ ಅಂತ ಅಂದ್ಕೊಂಡು ಇವತ್ತು ಅದು ಬರ್ತಾ ಇರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ. ಅದಕ್ಕೆ ಈ ಸಂಭ್ರಮದ ಸಂದರ್ಭದಲ್ಲಿ ತಾವೆಲ್ಲ ಬಂದಿರೋದು ಕೂಡ ಅಷ್ಟೇ ಸಂತೋಷದ ಸಂದರ್ಭ. ನಿಮಗೆಲ್ಲರಿಗೂ ಸ್ವಾಗತವನ್ನು ಮತ್ತೊಮ್ಮೆ ಹೇಳ್ತಾ, ನೀವೆಲ್ಲ ಬಂದಿರೋದಕ್ಕೋಸ್ಕರವಾಗಿ ಕೃತಜ್ಞತೆಯನ್ನು ಸೂಚಿಸ್ತಾ ಈಗ ಸುಚೀಂದ್ರ ಪ್ರಸಾದ್ ಒಂದೆರಡು ಮಾತನ್ನು ಹೇಳ್ಬೋದು ಅಂತ ಕೇಳೋಣ. ಮಹಿಳೆಯರಾಗುವ ಸಂದರ್ಭ ಇದು. ಪ್ರಸವ ವೇದನೆಯನ್ನು ದಾಟಿ ಕೊನೆಗೆ ಹೆತ್ತ ಮಗು, ನನ್ನ ಮಾಧ್ಯಮ ನಮಗೆ ತಾಯಿ ಮಡಿಲು, ನಾವು ಮಾಧ್ಯಮದವರೇ ಆದ್ದರಿಂದ ನಿಮ್ಮ ಮಡಿಲಿಗೆ ಈ ಚಿತ್ರವನ್ನು ಈಗ ಹಾಕಿದ್ದೇವೆ. ಹಾಗಾಗಿ ಇದು ಪ್ರಚಾರ ಪ್ರಿಯತೆ ಅಲ್ಲ, ಇದು ಪ್ರಸಾರ ಪ್ರಿಯ. ನಾವೆಲ್ಲರೂ ಇದನ್ನ ಹೆಚ್ಚೆಚ್ಚು ಜನರು, ನಾವು ಯಾವಾಗಲೂ ಎಲ್ಲರೂ ಯೋಚನೆ ಮಾಡ್ತೇವೆ. ಸುಬ್ಬಣ್ಣ ಇಲ್ಲಿದ್ದಾರೆ, ಅದೆಲ್ಲ ಯೋಚನೆ ಮಾಡೋದೇನು ಅಂತಂದರೆ, ಇಡೀ ತಂಡ ಇದೆ, ಎಲ್ಲ ತಂತ್ರಜ್ಞರಿಲ್ಲಿದ್ದಾರೆ. ನಾವು ಯೋಚನೆ ಮಾಡೋದೇ ಹೀಗೆ, ಈ ಮಾಧ್ಯಮ ಏಕಕಾಲಕ್ಕೆ ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರಬಲ್ಲಂಥದ್ದು. ಸತ್ಪರಿಣಾಮಕ್ಕಾಗಿನ ಕೆಲಸಗಳನ್ನು ಈಗ ಮಾಡಬೇಕು ಅನ್ನೋ ಉಮೇದು ಇಟ್ಕೊಂಡಂಥ ಒಂದು ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರೂ ಆಗಿರುವಂತಹ ಮಾನನೀಯರಾದಂತಹ ಪ್ರೊಫೆಸರ್ S.R. ಲೀಲಾ ಅವರು, ಅವರ ಕನಸಿನ ಕೂಸು ಪದ್ಮಗಂಧಿ. ಆಗಲೇ ಅವರು ಹೇಳಿದ ಹಾಗೆ ಪದ್ಮಕ್ಕೆ ಸಂಬಂಧಪಟ್ಟ ಗಂಧಾದ ಪರಿಮಳವೂ ಇದೆ, ಆದರೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ಹೆಕ್ಕಿ ತೆಗೆದು ಉತ್ಖನನ ಮಾಡಿದ ನಂತರ ಆದಂತಹ ಅನುಷ್ಠಾನ ಇದು. ಹಾಗಾಗಿ ಪದ್ಮಗಂಧಿಗೆ ತುಂಬ ವಿಶೇಷ ಚೌಕಟ್ಟು ಪ್ರಾಪ್ತವಾಗಿದೆ ಅಂತ ನಾವೇ ಹೇಳ್ಕೊಳ್ಳೋ ಅಷ್ಟು ಚಂದ ಅಂತ ಎಲ್ಲ ತಂತ್ರಜ್ಞರಲ್ಲಿ ಸೇರ್ಕೊಂಡಿದ್ದಾರೆ. ಇಂದಿನ ತಂತ್ರಜ್ಞರ ಪರಿಚಯ ನಂತರ ಮಾಡ್ಕೊಳ್ಳುವಂತೆ ಇದಿಷ್ಟೇ ಕ್ಲುಪ್ತವಾಗಿ ಸಾಕು ಅಂತ ಅನ್ಸುತ್ತೆ. ಇನ್ನು ಮುಂದೆ ಈಗ ಆಗಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ಗೀತಗುಚ್ಛದ ಅದು ಸಂಪ್ರೇಷಣೆ. ಇಲ್ಲಿ ನಾವು ಅದರ ಮುನ್ನೋಟ ಅಷ್ಟೇ ಮಾಡ್ತಾ ಇದ್ದೇವೆ. ಅದನ್ನು ಹಾಡುಗಳನ್ನು ಪ್ರೊಫೆಸರ್ S.R. ಲೀಲಾ ಅವರೇ ಬರೆದಿದ್ದಾರೆ. ಕೆಲವು ಒಂದು ಹಾಡನ್ನು ಮಾತ್ರ ನಾನು ಬರೀಕ್ಕೆ ಸಾಧ್ಯವಾಗಿದೆ. ಈ ಲಾವಣಿ ಮತ್ತು ಈ ಸೊಬಗು, ಸೊಗಸು, ಜಾನಪದ ಇತ್ಯಾದಿಗಳು ಎಲ್ಲವನ್ನೂ ಇಟ್ಟುಕೊಂಡಂತಹ ಮತ್ತು ಮಾಧ್ಯಮದ ನಿಜ ಬಳಕೆ ಏಕೆ ಬೇಕು, ಹೇಗಿರಬೇಕು ಅನ್ನೋದನ್ನು ಸಾರೋಕಾಗೂ ಇದು ಒಂದು ದೃಷ್ಟಾಂತವಾಗಿ ಇದು ಲಭ್ಯವಾಗುತ್ತೆ ಅನ್ನೋ ಒಂದು ಭಾವನೆ ನಮ್ಮದು. ಈ ಕಾರಣಕ್ಕಾಗಿ ಇನ್ನೂ ಹೆಚ್ಚು ಸಮಯ ತೆಗೆದುಕೊಳ್ಳದೆ ನೀವೆಲ್ಲರೂ ಬಂದಿದ್ದಕ್ಕಾಗಿ ವಿಶೇಷವಾದ ಆಭಾರ ಮತ್ತು ಮನ್ನಣೆಯನ್ನು ವ್ಯಕ್ತಪಡಿಸ್ತಾ, ಇಷ್ಟು ಸಂಖ್ಯೆ ನಾನು ನಿರೀಕ್ಷೆ ಮಾಡಲಿಲ್ಲ, ಆದರೆ ಜಯಸೂರ್ಯರಿಗೂ ನಾನು ಹೇಳಬೇಕು ಧನ್ಯವಾದ. ತಾವು ಎಲ್ಲರೂ ಇಷ್ಟು ಕಾಲದಿಂದ ಬರೋದು ಸಲಹೆ ಬರ್ತಾ ಇದ್ದೀರಿ. ಈ ಚಿತ್ರವನ್ನು ದಯಮಾಡಿ ನಿಮ್ಮ ಮಡಿಲಿಗೆ ಹಾಕಿಕೊಂಡು ಹೆಚ್ಚು ಜನರನ್ನು ತಲುಪಿಸುವ, ಅಂದರೆ ನಾವು ಚಿತ್ರ ಮಾಡಿದ್ದೇವೆ ತಲುಪಿಸಿ ಎಲ್ಲರೂ ಹೇಳ್ತೇವೆ. ಇದು ಒಂದು ಕಾರಣ ಇದೆ, ಇದಕ್ಕಾಗಿ ಕಾರಣವಿನ ಕಾರ್ಯಂ ನಾಸ್ತಿ ಅನ್ನೋ ಹಾಗೆ ಇದಕ್ಕೊಂದು ಕಾರಣವಿರೋದ್ರಿಂದ ಬಲವಾದ ಕಾರಣ ಅಂತ ನಾವು ನೋಡೋದ್ರಿಂದ ನಿಮಗೂ ಹಾಗೆ ಅನ್ನಿಸಿದೆ ಅನ್ನೋದಾದರೆ ದಯಮಾಡಿ ಹೆಚ್ಚು ಜನರನ್ನು ತಲುಪುವ ಹಾಗೆ ಇದನ್ನು ತಾವು ನಮಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ. ಈಗ ಕ್ಲುಪ್ತ ಸಮಯದಲ್ಲಿ ಕೇವಲ ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನು ಸಿದ್ಧವಾಗಿರುವ ತೋರಿಸ್ಬೋದ? ಹಾಂ, ನಾನು ನೀವು ಹೇಳ್ತೀರಾ ತಂತ್ರಜ್ಞರನ್ನ ಹೇಳ್ತೀರಾ? ಅವ್ರನ್ನ ಕರೆದು ನಮ್ಮ ತಂತ್ರಜ್ಞರೇ ಇದು ಬಿಡುಗಡೆ ಮಾಡಬೇಕು ಅನ್ನೋ ಅಭೀಪ್ಸೆ. ಗೀತಗುಚ್ಛದ ಬಿಡುಗಡೆಯನ್ನ ನಮ್ಮ ತಂತ್ರಜ್ಞರೇ ಮಾಡಬೇಕು ಅಂತ ಸುಚೇಂದ್ರ ಪ್ರಸಾದ್ ಸರ್